ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ವಿಚಿತ್ರ ಏನಂತಂದರೆ, ನಾನು ಪ್ರತಿ ಬಾರಿನೂ ಲಾಸ್ಟ್ ಟೈಮ್ ಒಂದ್ಸರಿ ವೀಡಿಯೋ ಮಾಡಿದ್ದೆ ಫೇಸ್ಬುಕ್ ಲೈವಲ್ಲಿ, ಯೂಟ್ಯೂಬಲ್ಲಿ ಎಲ್ಲನೂ ಹೇಳ್ತಾ ಇದ್ದೀನಿ. ಇಲ್ಲೊಂದು 3 ರೋಡ್ ಹೋಗುತ್ತೆ, ಈ ಕಡೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಒಂದು ಹೋಗುತ್ತೆ, ಈ ಕಡೆ ಹೋಗುತ್ತೆ. ಐ ಡೋಂಟ್ ನೋ ಪ್ರತಿ ಬಾರಿ ಯಾರು ಇಲ್ಲಿ ಈ ಥರ ಮಾಡಾಕ್ತಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು, ಸೋಷಿಯಲ್ ಮೀಡಿಯಾದಲ್ಲಿ ನೋಡೋರು ಏನು ಅಂತಂದರೆ ಇದರಲ್ಲಿ ಏನೂ ಶಕ್ತಿ ಇಲ್ಲ. ಐ ಡೋಂಟ್ ನೋ, ರೋಡ್ ಮೇಲೆ ಈ ಥರ ಮಾಡಿಟ್ರೆ ಏನು ಸಿಗುತ್ತೆ ಇದರಲ್ಲಿ? ಅದೆಲ್ಲ ತಿನ್ನೋ ಬದುಕಿದೆ ಆ್ಯಕ್ಚುಲಿ ಅದೆಲ್ಲ. ಸೊ ಅದಕ್ಕೆ ನಿಮಗೆಲ್ಲ ಒಂದು ಇವತ್ತು ನಮಗೆಲ್ಲ ಏನಾಗಿದೆ ಅಂದರೆ ಮಾನಸಿಕ ಸ್ಥಿತಿ ಗಟ್ಟಿ ಇರ್ಬೇಕು ರೀ. ಒಂದೇ ಲಿಂಬೆಹಣ್ಣು ಇಡೀ ಒಬ್ಬ ವ್ಯಕ್ತಿನ ಎದುರಿಸ್ತಾರೆ, ತಗೊಂಡು ಲಿಂಬೆಹಣ್ಣು ನಾನೇ ಇಟ್ಕೋತೇನೆ, ನನ್ನ ಕಿಶಲ್ಲಿ ಇಟ್ಕೋತೇನೆ. ಏನ್ರಿ ಆಗ್ತದೆ? ಈ ಲಿಂಬೆಹಣ್ಣು ನಾನೇ ಇಟ್ಕೋತೇನೆ. ಅಷ್ಟೇ ಅಲ್ಲ, ಫಾರ್ ದ ಫಸ್ಟ್ ಟೈಮ್ ಈ ಲಿಂಬೆಹಣ್ಣು ಇವತ್ತು ನಾನು ಜ್ಯೂಸ್ ಕೂಡ ಮಾಡಿ ನಿಮ್ಗೆ ಓಪನ್ ಮಾಡಿ ನಾನೇ ಹೊಡಿತೀನಿ ನೋಡ್ರಿ. ಬೇಕಾದ್ರೆ ಇದನ್ನ ಓಪನ್ ಮಾಡಿ ಇದನ್ನು ಹಿಂಡ್ಕೋತೀನಿ, ಇದನ್ನು ನಾಲ್ಗೆ ಮೇಲೆ ಲೈವ್ ಆಗಿ ಹಿಂಡ್ಕೋತೀನಿ ನೋಡ್ರಿ. ಅಲ್ಲಿಂದ ತೊಗೊಂಡೇನು ಕರೆಕ್ಟಾ? ತೊಗೊಂಡು ಹಿಂಡ್ಕೋತೀನಿ. ಆಹಾ, ಮಸ್ತ್ ಇದೆ. ಈ ಲಿಂಬೆನೊಳಗೆ ಶಕ್ತಿ ಇಲ್ಲ ರೀ, ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಎಲ್ಲ. ಕಮೋನ್ ಎವ್ರಿ ಒನ್, ಅರ್ಥ ಮಾಡ್ಕೊಡ್ರಿ. ಇದೇನು ರೋಡ್ ಮೇಲೆ ನೋಡ್ತಾ ಇದ್ರಿ ನೀವು, ಇವೆಲ್ಲ ತಿನ್ನೋ ಬದುಕ್ರಿ ಎಲ್ಲ. ಇಷ್ಟು ಮೂಢನಂಬಿಕೆಯಲ್ಲಿದ್ದಾರೆ ನಮ್ಮ ಜನ ಅಂತಂದ್ರೆ ಇನ್ನ ಯಾವ ಶತಮಾನದಲ್ಲಿ ಇದೇನೋ. ಇಲ್ಲಿ ಹಿಂದೆ ನಮ್ಮ ರೈತರು ನಿಂತಿದ್ದಾರೆ, 4 ಜನ ಎಷ್ಟು ದೂರ ನಿಂತಿದ್ದಾರೆ ನೋಡ್ರಿ. ಬರಕ್ ರೆಡಿ ಇಲ್ಲ, ಹಿಡಿಯೋಣ ಕ್ಯಾಚ್ ಹಿಡಿ ನೋಡೋರು ನೋಡ್ರಿ, ಅಂಜಾಕತ್ತಾರ ಎಲ್ಲ. ಅದನ್ನ ಆ ಲಿಂಬೆನೊಳಗೆ ಏನಿಲ್ರಿ, ಅದ್ರಾಗ ಏನ್ ಐತಿ? ಹಂಗಂದ್ರೆ ಮನೆ ಮುಂದೆ ಲಿಂಬೆನ ಹೋಗಿತಾರೆ, ಯಾರು ಅನ್ಸ್ತೀರಿ? ಅಂಜೋದಲ್ರಿ, ಬರೀಲ್ಲ ಹೇಳ್ತ ನಿಮ್ಗೆಲ್ಲ. ಅಲ್ಲಲ್ರಿ, ದೇವ್ರದ ಕೇಳ್ರಿ, ದೇವ್ರದ್ದು ಮಾಡೋದಿದ್ರೆ ನಿಮ್ಮೊಳಗೊಂದು ಶಕ್ತಿ ಐತಿ, ಅದ್ರ ಮೇಲೆ ನಂಬಿಕೆ ಇಡ್ರಿ. ಇಲ್ಲಿ ಮುಂದೆ ಲಿಂಬೆನ ಕುಡಿದ್ನಿ ಏನು ಆಗ್ತೈತ್ರಿ? ಎಲ್ಲರ ಮುಂದೆ ಕುಡಿದ್ರಿ. ಇದನ್ನ ಹೋಗಿ ಇಷ್ಟೆಲ್ಲ ನೋಡ್ರಿ, ರೊಕ್ಕ ಹೋಗ್ದಾರ ನೋಡ್ರಿ. ರೊಕ್ಕ ಹೋಗಿದ್ರೆ ಮೈಂದ ಓಡ್ ಬರ್ತಾರ, ರೊಕ್ಕ ಅಂದ್ರೆ ಓಡ್ ಬರ್ತಾರ ನೋಡ್ರಿ. ಏನೇನು ಕಟ್ಟಿರೋದಕ್ಕೆಲ್ಲ ಎಷ್ಟು ಇದೆಲ್ಲ. ನಾವು 21ನೇ ಶತಮಾನದಾಗ ಅದೇನಲ್ಲ, ವಿಜ್ಞಾನ ಇದ್ರ ಪರಿಚಯದಾಗದೆ ಕರೆಕ್ಟ್ ರೀ. ಇದು ಯಾವ್ದು ಏನಿಲ್ರಿ ಈ ಥರ. ಇದೆಲ್ಲ ಪಾಪ ಯಾರು ಮಾಡೋ ಪುಣ್ಯಾತ್ಮ ಇಲ್ಲೇ ಯಾಕೆ ಇರ್ಬೇಕು ಆಂಬಲ್ರಿ ಅದನ್ನ. ಬಟ್ ಇದರಿಂದ ಏನು ಎಫೆಕ್ಟ್ ಆಗಿ ಕೊಡ್ತೈತ್ರಿ? ರಾತ್ರಿ ಯಾವ್ದಾದ್ರು ಮಂದಿ ಚುಚ್ಚಿರ್ತಾರೆ, ಇಲ್ಲಿ ನೋಡ್ರಿ ಚುಚ್ಚಾರ ಪಿನ್, ಚೂಜಿ ಚುಚ್ಚಾರ. ನಮ್ಮ ಅಂಜಿಕೆ ಏನು ಕೊಡ್ತೀವಿ? ಯಾರೋ ಶುಗರ್ ಪೇಷಂಟ್ ಓವರ್ ಪಾಪ ತುಳ್ಕೊಂಡ್ರೆ ಕಾಲು ನೋವು ಆತಂದ್ರೆ, ಗಾಡಿಗಳು ಒಬ್ರೊಬ್ರು ಹೋಗ್ತಿರ್ತಾರೆ ರಾತ್ರಿ ಕತ್ತಲ್ದಾಗ, ಪಂಚರ್ ಆದ್ರೆ ಏನು ಮಾಡ್ಬೇಕ್ರಿ? ನಾ ಯಾಕಿಂತ ತೆಗೆದೋಗಿತ್ತಂದ್ರೆ ಇದ್ರ ಸಲುವಾಗಿ ಅಲ್ಲ, ಹೋಗಿ ಬರೋರು ತ್ರಾಸ ಆಗ್ಬಾರ್ದ್ರ ಸಲುವಾಗಿ ಅಷ್ಟೇ ನಾವು ಮಾಡ್ತೇವೆ. ಅದಕ್ಕೆ ದಯಮಾಡಿ ಫೇಸ್ಬುಕ್ದಾಗ ನೋಡೋರು ಎಲ್ಲರೂ ಕೂಡ, ಯೂಟ್ಯೂಬಲ್ಲಿ ನೋಡೋರ, ಇದ್ರೊಳಗೆ ಏನು ಶಕ್ತಿ ಇಲ್ರಿ. ಇದ್ರಾಗ ಶಕ್ತಿ ನಿಮ್ಮ ಮುಂದೆ ಕುಡ್ದ ಲಿಂಬೆನ ಕುಡ್ತೀನಿ ಕರೆಕ್ಟಾ? ಏನು ರಾತ್ರಿ ನನಗೆ ಏನು ಅದ್ರ ಬೇಕಾದ್ರೆ ನಾನು 4 ಗಾಡಿಗೆ ಕಾರ್ ಲೈವ್ ಹಾಯ್ಸ್ಕೊಂಡು ಹೋಗ್ತೇನೆ, ಅವನ್ನೆಲ್ಲ ಗಾಡಿಗೆ ಹಾಯ್ಸ್ಕೊಂಡು ಹೋಗ್ತೇನೆ. ತಿನ್ನೋ ಬದುಕೈತ್ರಿ. ರೈತರು ನಾವೆಲ್ಲರೂ ಕೂಡ ಎಚ್ಚರಗೊಳ್ಳ್ರಿ. ನೋಡ್ರಿ, ಇಲ್ಲಿಂದನೇ ಒಂದು 7 ಕಿಲೋಮೀಟರ್ ನಮ್ದು ಆಶ್ರಮ ಅದ, ಬಸವ ಪಿರಾಮಿಡ್. ಇಡೀ ಜಗತ್ತಾದ್ಯಂತ ಮಂದಿ ನಾನು ಹುಡ್ಕೊಂಡು ಬರ್ತಾರೆ. ಎದಕ್ಕೆ ಬರ್ತಾರಪ್ಪ? ಧ್ಯಾನಕ್ಕೋಸ್ಕರ ಬರ್ತಾರೆ. ಇವತ್ತು ಪಿರಾಮಿಡ್ ಶಕ್ತಿ ಹೆಂಗೆ ಕೆಲಸ ಮಾಡತ್ತೈತಂದ್ರೆ, ಆ ಪಿರಾಮಿಡ್ ಹಾಕೊಂಡ್ರೆ ಎಷ್ಟೋ ಮಂದಿಗೆ ಆರಾಮಾಗತೈತಿ. ಇವತ್ತು ಪಿರಾಮಿಡ್ ಕಣ್ಣು ಮುಟ್ಕೊಂಡು ಧ್ಯಾನ ಮಾಡಿದ್ರೆ ಆರಾಮ ಆಗತೈತಿ. ಅದಕ್ಕೆ ಇನ್ನೊಂದು ಬರ್ರಿ, ಇಲ್ಲ ಬರ್ರಿ, ಇನ್ನೊಂದು ಸ್ವಲ್ಪ ಹತ್ರ ಬರ್ರಿ. ಎಲ್ಲ ಕಡೆ ಒಂದ್ ಅರ್ಥ ಮಾಡ್ಕೋರಿ ಫ್ರೆಂಡ್ಸ್. ಫೇಸ್ಬುಕ್ ನೋಡೋರಾಯ್ತು ಎಲ್ಲರೂ, ಇದ್ರೊಳಗೆ ಏನ್ ಶಕ್ತಿ ಇಲ್ಲ. ನಮ್ಮ ಶಕ್ತಿ ಇರೋದು ನಮ್ಮೊಳಗೈತಿ. ರೈತ ಬೆವ್ರ ಸುತ್ತ ಹೊಲ್ದ ತೊಡದ್ರೆ ಶಕ್ತಿ. ಇವೆಲ್ಲ ಮಾಡಿದ್ರೆ ಎಲ್ಲಾರು ಕೋಟಿಪತಿ ಆಗ್ಬೋದಾಗಿತ್ರಲ್ಲ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹಾಕ್ಬೋದಾಗಿತ್ತ ಎಲ್ಲರೂ. ಅದ್ರೊಳಗೆ ಏನಿಲ್ಲ, ಅರ್ಥ ಮಾಡ್ಕೋರಿ. ಎಲ್ಲ ಮೂಢನಂಬಿಕೆ ಇದೇ ಬೇಡ. ದೇವ್ರ ಮೇಲೆ ನಂಬಿಕೆ ಇಡ್ರಿ, ಮೂಢನಂಬಿಕೆ ನಂಬೇಡ್ರಿ.